ಯಾವ ರೀತಿಯಾಗಿ ಅಧಿಕಾರಿಗಳು ರೈತರ ಕಣ್ಣಿಗೆ ಮಣ್ಣಿರ್ತಾ ಇದ್ದಾರೆ, ಸರ್ಕಾರದ ಕಣ್ಣಿಗೆ ಮಣ್ಣಿರ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಆ ಬಗ್ಗೆನೇ ನಾವು ಚರ್ಚೆನ ಕೂಡ ಮಾಡ್ತಾ ಇದ್ವಿ. ಬನ್ನಿ ನಮ್ಮ ಚರ್ಚೆನ ಮುಂದುವರಿಸೋಣ. ನಾವು ಈ ಮುತ್ತಿಗನಹಳ್ಳಿ ಮತ್ತೆ ರಾಂಪುರದನ್ನ ನೋಡಿದ್ರೆ ಈ ಮುತ್ತಿಗನಹಳ್ಳಿದು ಮಾದರಿ ಅಂದ್ರೆ ಶೋ ಪೀಸ್ ಅನ್ನ ಮಾಡಿಟ್ಟಿರುವಂತದ್ದು ತೋರಿಸೋದಕ್ಕಷ್ಟೇ, ಅದನ್ನ ಉಪಯೋಗಿಸ್ಕೊಳ್ಳಲ್ಲ. ಉಪಯೋಗಿಸ್ತಾರೆ, ಇಲ್ಲಿ ಏನಾಗಿದೆ ಅದು ಉಪಯೋಗಿಸ್ತಾರೆ ಅಂದ್ರೆ ಬಂದಾಗೆಲ್ಲ ತೋರಿಸಿ. ಚಿತ್ರದುರ್ಗದಲ್ಲಿ ಬೇರೆಲ್ಲ ಇದೆ. ಚಿತ್ರದುರ್ಗದಲ್ಲಿ ನಾವು ವದ್ದಿಕೆರೆಗೆ ಹೋದ್ವಿ. ವದ್ದಿಕೆರೆ ಅನ್ನುವಂತ ಇದ್ರಲ್ಲಿ ಏನ್ ಗೊತ್ತಾ, ಅಲ್ಲಿ ಒಂದೆರಡು ಶೆಡ್ ಹಾಕಿದ್ದಾರೆ. ಅಲ್ಲಿ ಒಂದು ಜಾತ್ರೆ ನಡೀತಿದೆಯಂತೆ. ಜಾತ್ರೆ ನಡೆಯೋಕ್ಕೋಸ್ಕರ ಗೋಶಾಲೆನೇ ಮುಚ್ಚಿಬಿಟ್ಟಿದ್ದಾರೆ. ಅವ್ರು ಪಾಪ ಬಂದಂತ ಗೋಗಳನ್ನೆಲ್ಲ ಮನೆಗೆ ಕಳಿಸ್ಬಿಟ್ಟಿದ್ದಾರೆ. ಆ ರೈತರು ಬರಾಯಿ ಬಂದಿದೆ, ಮೇವಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಗೋಶಾಲೆ ಬಂದಿದೆ. ಪಾಪ ಮೇವಿಲ್ಲದೆ ಒದ್ದಾಡ್ತಿದ್ದಾರೆ. ಒದ್ದಿಕೆರೆದ ಅಂತ ಅದು ಕತೆ ಆದ್ರೆ ಈಗ ರಾಂಪುರದ್ದು ನೋಡಿದ್ರೆ ನಾವು ಜಿಲ್ಲಾಧಿಕಾರಿಗಳನ್ನ ಹೋಗಿ ಮಾತಾಡಿದ್ರೆ ಎಲ್ಲವೂ ಸೂಪರ್ ಆಗಿದೆ. ಆಮೇಲೆ ನಾವು ನಮ್ಮ ವರದಿಗಾರರು ಹೋಗಿ ಕೇಳಿದಾಗ ಆ ಮೇವು ಪುಡಿ ಪುಡಿ ಆಗಿದೆಯಲ್ಲ, ಧೂಳ್ ತರ ಇದೆಯಲ್ಲ ಅಂತಂದ್ರೆ, ಇಲ್ಲ ರೀ ಅದು ಸೂಪರ್ ಆಗಿ ಟ್ರೀಟ್ಮೆಂಟ್ ಮಾಡಿ ಉಪ್ಪು ಹಾಕಿ ಪೊಟ್ಯಾಷಿಯಂ ಹಾಕಿ ಅದನ್ನ ಕೊಟ್ಟಿದ್ದು ಅವುಗಳು ಭಾರಿ ಅದ್ಭುತ ಅಂತ. ಭಾರಿ ಅದ್ಭುತವಾಗಿರುವಂತ ಆಹಾರನ ಯಾರಾದ್ರೂ ಈ ರೀತಿ ವೇಸ್ಟ್ ಮಾಡ್ತಾರ? ಪಾಪ ಅಲ್ಲಿ ದನ ಕರುಗಳಿಗೆ ತಿನ್ನಕ್ಕೆ ಆಗ್ತಿಲ್ಲ. ಆಮೇಲೆ ಇನ್ನೊಂದು ಏನ್ ದುರಂತ ಅಂದ್ರೆ, ಆಕ್ಚುಲಿ ಸರ್ಕಾರದ ಆದೇಶದ ಪ್ರಕಾರ 7 kg ಕೊಡಬೇಕು, ಆದ್ರೆ 2 kg ಮಾತ್ರ ಕೊಡ್ತಿದ್ದಾರೆ. ಇದು ಅದು ಭಿಕ್ಷೆ ಕೊಡೋ ರೀತಿಯಲ್ಲಿ ಕೊಡ್ತಿದ್ದಾರೆ. ಅದು ತಿನ್ಲಿಕ್ಕಾಗದಂತ ಮೇವನ್ನ ಕೊಡ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಅಲ್ಲಿ ತಿಂದ ಪ್ರಮಾಣಕ್ಕಿಂತ ವೇಸ್ಟ್ ಆದ ಪ್ರಮಾಣ ಜಾಸ್ತಿ ಇದೆ, ಗೊಬ್ಬರಕ್ಕೆ ಹೋದ ಪ್ರಮಾಣ ಜಾಸ್ತಿ ಇದೆ. ಅಂದ್ರೆ ಗೊಬ್ಬರದಲ್ಲೂ ಕಾಸು ಮಾಡೋಣ ಅನ್ನುವಂತ ಉದ್ದೇಶವೋ ಏನು ಅನ್ನುವಂತ ನಮ್ಗೆ ಅನುಮಾನ ಬರುತ್ತೆ. ಗೊಬ್ಬರದಲ್ಲೂ ಕಾಸು ಮಾಡೋಣ ಹೆಂಗಿದ್ರು. ಆಮೇಲೆ ಎಲ್ಲವರೆಗೆ ಅಂತಂದ್ರೆ, ಈಗ ನನ್ನ ಹತ್ರ 8 ದನ ಇದ್ರೆ ನಿನಗೆ 8 ಬುಟ್ಟಿ, ಅಟ್ಲೀಸ್ಟ್ ಬುಟ್ಟಿ 8 ಆದ್ರೂ ಕೊಡ್ಬೇಕಲ್ಲ. ಇಲ್ಲ ಕೊಡಲ್ಲ, ಬೇಕಾದ್ರೆ ತಗೊಂಡೋಗಿ ಇಲ್ಲಾಂದ್ರೆ ಗೋಶಾಲೆ ಹೋಗ್ತಾರೋ ನೀನು ಅಂತಾರಂತೆ. ಆ ರೀತಿ ರೌಡಿಸಮ್ ಮಾಡ್ತಾರಂತೆ. ಅಲ್ಲಿ ಪಾಪ ರೈತರು ಅಸಹಾಯಕರಾಗಿದ್ದಾರೆ. ಇನ್ನೆಲ್ಲಿ ಗೋಶಾಲೆ ಮುಚ್ಚಿಬಿಟ್ರೆ ಇದ್ದ ದನಕರುಗಳನ್ನು ಬಚಾವ್ ಮಾಡಕ್ಕಾಗಲ್ಲ. ಹೆಸರಿಗಷ್ಟೇ ಮಾತ್ರ ಇದು. ನಮ್ಮ ಜೊತೆ ಮಾತಾಡೋದಕ್ಕೆ ಹೋರಾಟಗಾರರಾದಂತಹ ಗೌತಮ್ ಅವರು ಇದ್ದಾರೆ. ನಮಸ್ಕಾರ ಗೌತಮ್ ಅವರೇ. ನಮಸ್ಕಾರ ಗೌತಮ್, ನೀವೀಗ ಸಾಕಷ್ಟು ರಾಜ್ಯಾದ್ಯಂತ ಹೋಗ್ತಾ ಇದ್ದೀರಲ್ಲ, ಹೇಗಿದೆ? ಈಗ ನಮ್ಮ ಸಚಿವರು ಅಂತಿದ್ದಾರೆ ನಾವೆಲ್ಲ ಹಳೆ ವಿಜುವಲ್ಗಳನ್ನ ತೋರಿಸ್ತೀವಿ, ಎಲ್ಲ ಸುಳ್ಳು ಅಂತಾರೆ. ಆದ್ರೆ ಚಾಮರಾಜನಗರದ ಚಿತ್ರಣ ತೋರಿಸಿದಾಗ ಇದೇ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನ ಹೇಳಿದ್ರು. ನೀವು ಚಾಮರಾಜನಗರ ಸಾಕಷ್ಟು ನೋಡ್ಕೊಂಡು ಬಂದಿದ್ರಿ. ಹೇಗಿದೆ ಅಲ್ಲಿ ಪರಿಸ್ಥಿತಿ? ಹೇಗೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಿದ್ದಾರೆ? ಚಾಮರಾಜನಗರದಲ್ಲಿ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಎಷ್ಟು ಜಾನುವಾರು ಇದೆ, ಇಲ್ಲಿವರೆಗೂ ಸೆನ್ಸಸ್ ಮಾಡಿರಲಿಲ್ಲ ಗೌರ್ಮೆಂಟ್ ಅವರು ಮುಂಚೆ. ಇವಾಗ ಇದು ನಮ್ಮವರು ನಾವೆಲ್ಲ ಹೋಗಿ ಅಲ್ಲಿ ಸೆನ್ಸಸ್ ಮಾಡಿದಾಗ 1,60,60,000 ಮೇಲೆ ಜಾನುವಾರುಗಳಿದೆ ಒಂದೊಂದು ಊರಲ್ಲಿ. ಇಲ್ಲಿ ನಾವು ಗೌರ್ಮೆಂಟ್ಗೆ ಇಷ್ಟು ಜಾನುವಾರು ಇದೆ, ನೀವು ಮೇವು ಇಷ್ಟು ಜಾನುವಾರು ರೋಡ್ ಅಲ್ಲೇ ಸುತ್ತು ಬಿದ್ದಿದೆ, ನೀವು ಮೇವು ಹಾಕ್ಸಿ ಅಂದ್ರೆ ಅಲ್ಲಿ ಯಾವ ತರದ್ದು ತೊಂದರೆನೇ ಇಲ್ಲ, ಹಸುಗಳೆಲ್ಲ ತುಂಬಾ ಚೆನ್ನಾಗಿದೆ, ನಿಮ್ಗೆ ಯಾರು ಹೇಳಿದ್ರು ಅಂತ ಹೇಳ್ತಾರೆ. ಫೋಟೋಸ್ ಎಲ್ಲ ತೋರಿಸಿದ್ರೆ ಇವೆಲ್ಲ ಹಳೆ ಫೋಟೋಗಳು, ನೀವು ಇವಾಗ ಹಿಡ್ದಿರೋದಲ್ಲ ಇದು ಫೋಟೋ ಅಂತ ಹೇಳ್ತಾರೆ ಈ ತರ. ಆಮೇಲೆ ಸಚಿವರೇ ಆ ಮಾತು ಹೇಳಿದ್ರೆ ಅಧಿಕಾರಿಗಳು ಹೇಳದಿರ್ತಾರ? ಹೌದೌದು. ಆಮೇಲೆ ರಾಮಾಪುರದಲ್ಲಿ ಒಂದು ಗೌರ್ಮೆಂಟ್ ಗೋಶಾಲೆ ನಡೆಸ್ತಾ ಇದಾರೆ. ತಾವು ಇಲ್ಲಿ ಬಂದ್ರೆ ನೋಡ್ಬೋದು, ತಾವು ನೋಡಿರ್ತೀರ ಬಂದಾಗ ರಾಶಿ ಗಟ್ಲೆ ಮೇವು ಹಂಗೆ ವೇಸ್ಟ್ ಬಿದ್ದಿದೆ. ಯಾಕೆ? ದಂಟಗಳು ಅದು ಹಸುಗಳು ತಿನ್ನಕ್ಕೆ ಆಗಲ್ಲ ಅಂತ ದಂಟಗಳು ಕೊಟ್ರೆ ಏನ್ ಪ್ರಯೋಜನ? ಅವ್ರು ಏನೋ ಒಂದು ಹಸುಗೆ 10 kg ಕೊಡ್ತಾರೆ, 5 kg ಕೊಡ್ತಾರೆ, ಅದ್ರಲ್ಲಿ 70% ವೇಸ್ಟೇಜ್ ಆಗ್ತಾ ಇದೆ. ಕಟ್ ಮಾಡಿಯೂ ಕೊಡಲ್ಲ, ಅದನ್ನ ಮೇವನ್ನ ಕಟ್ ಮಾಡಿಯೂ ಕೊಡಲ್ಲ. ಕಟ್ ಮಾಡೋ ಮೆಷಿನೇ ಇಲ್ಲ ಬಿಡಿ. ಕಟ್ ಮಾಡಿ ಕೊಡ್ತಾ ಇಲ್ಲ, ಹಾಗೆ ಕೊಡ್ತಾ ಇದಾರೆ. ಮೇವು ಹಂಗೆ ನೀವು ನೋಡಿದ್ರೆ ಸುಮಾರು 50 ಲೋಡ್ ಅಷ್ಟು ಫುಲ್ ಒಂದು ಕ್ಯಾನಲ್ ಫುಲ್ ಹುಲ್ಲು ತುಂಬಿಟ್ಟಿದ್ದಾರೆ, ಅಷ್ಟು ವೇಸ್ಟ್ ಆಗಿದೆ. ದಂಟಲ್ಲಿ ಬರೀ ಎಲೆಗಳು ಮಾತ್ರ ತಿನ್ನೋದು, ದಂಟು ಫುಲ್ ಹಂಗೆ ವೇಸ್ಟ್ ಆಗ್ತಾ ಇದೆ. 70% ವೇಸ್ಟೇಜ್. ಅಲ್ಲಿ ಸುಮಾರು ಹಸುಗಳು ಸಾಯ್ತಾ ಇವೆ. ಒಂದ್ ಕಡೆ ಈ ತರ ಮೇವುಗಳು ಕೊಡ್ತಾ ಇದಾರೆ ಅವರು. ಹಸಿ ಮೇವು ಅವೈಲಬಲ್ ಇದೆ, ಬಟ್ ಯಾಕೆ ಗೌರ್ಮೆಂಟ್ ಅವರು ಪ್ರೊಕ್ಯೂರ್ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಅಲ್ಲಿ ಅಲ್ಲ, ಕೊಡೋ ಒಣ ಮೇವನ್ನಾದ್ರೂ ಕರೆಕ್ಟ್ ಆಗಿ ಕೊಡ್ತಾರ? ಅದೂ ಕೊಡಲ್ಲ. ಇಲ್ಲ ಅದು ಕೊಡ್ತಾ ಇಲ್ಲ. ಹೌದು, ಯಾವ ಟ್ರೀಟ್ಮೆಂಟು ಮಾಡ್ತಿಲ್ಲ. ಸುಮ್ನೆ ಸುಳ್ಳಿಗೆ ಬೂಟಾಚಾರಕ್ಕೆ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ, ಕಟ್ ಮಾಡ್ಕೊಡ್ತೀವಿ ಅಂತಾರೆ. ಅಲ್ಲ, ಎಲ್ಲಿವರೆಗೆ ಗೌತಮ್? ಹೌದು, ಯಾವ ತರದ್ದು ಕಟ್ ಮಾಡ್ತಾ ಇಲ್ಲ. ಅಲ್ಲಿ ಕಟಿಂಗ್ ಮಷಿನ್ ಇದೆ, ಬಟ್ ಯಾವ ತರದ್ದು ಕಟ್ ಮಾಡ್ತಾ ಇಲ್ಲ ಅವರು. ಆಮೇಲೆ ಗೌತಮ್, ಇನ್ನೊಂದು ಅಬ್ಸರ್ವೇಷನ್ ಏನಂದ್ರೆ, ಇವರು ಈಗ ಕೊಡೋ ಮೇವನ್ನ ಕೂಡ ಕರೆಕ್ಟ್ ಆಗಿ ಕೆಜಿ ಕೊಡಲ್ಲ. ಇವರು ಒಂದು ನಾವು ನೋಡಿದ್ರೆ ಎಷ್ಟೋ ವೇಯಿಂಗ್ ಮೆಷಿನೇ ಇಲ್ಲ. ಹೌದೌದು, ಹಂಗೆ ಅವರು ಬಂಡಲ್ ಮಾಡಿ ಇಕ್ಕಿದ್ದಾರೆ. ಬಂಡಲ್ ಮಾಡಿ ಇಷ್ಟು ಅಂತ ಒಂದು ಹಂಗೆ ಅಂದಾಜಲ್ಲಿ ಕೊಡ್ತಾರೆ. ಎಸ್ ಗೌತಮ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ಅಂದರೆ ರಾಜ್ಯದ ನಾನಾ ಭಾಗಗಳಲ್ಲೂ ಕೂಡ ಇದೇ ರೀತಿಯಾಗಿ ಅಧಿಕಾರಿಗಳು ರೈತರನ್ನ ವಂಚಿಸ್ತಾ ಇರುವಂಥದ್ದು. ರೈತರು ಗೋಶಾಲೆಗಳಿದೆ, ನಮ್ಮ ದನಕರುಗಳು ಅಲ್ಲಾದರೂ ಮೇವನ್ನು ತಿಂತವೆ, ಎಲ್ಲೂ ಕೂಡ ಬರಗಾಲದಿಂದ ಎಲ್ಲೂ ಕೂಡ ಮೇವು ಸಿಗ್ತಾ ಇಲ್ಲ ಅಂತ ಗೋಶಾಲೆಗೆ ಹೋದರೆ ಅಲ್ಲೂ ಕೂಡ ರೈತರಿಗೆ ಮೇವು ಸಿಗದೆ ಇರುವಂಥದ್ದು. ಈ ರೀತಿಯಾದ ಪರಿಸ್ಥಿತಿಯನ್ನ, ಅಂದರೆ ಸರ್ಕಾರ ಕೊಟ್ಟರೂ ಕೂಡ ಇಲ್ಲಿ ಅಧಿಕಾರಿಗಳು ರೈತರಿಗೆ ಕೊಡದೇ ಇರುವಂತಹ ಪರಿಸ್ಥಿತಿ ಮಾಡಿರುವಂಥದ್ದು ಇಲ್ಲಿ ಅಧಿಕಾರಿಗಳು. ಇನ್ನು ಹಲವು ಭಾಗಗಳು ಕೂಡ ಇದೇ ರೀತಿಯಾಗಿದೆ.